ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಇವಾಗ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸುಮಾರು 9:15 ಆಗಿದೆ ಆಲ್ಮೋಸ್ಟು. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ನಾನು ಹಿಂದೆ ನೋಡ್ತಾ ಇದ್ದೀರಲ್ವ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಏನಂದರೆ ಬೆಳಗ್ಗೆ ಬಂದು ಇಷ್ಟು ಕಿತ್ತರಿ ಟರ್ಪಲ್ ಮೇಲೆ ಹಾಕಿದ್ದೀನಿ. ಇವಾಗ ನಮ್ಮ ಮಮ್ಮಿ ಟೀ ಕೊಡ್ತಾ ಇದ್ದಾರೆ. ಟೀ ಕುಡಿಯಪ್ಪ ಅಂತ. ಅಲ್ಲ ಪ್ರೇಮಕ್ಕ, ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ, ತೊಂಡೆಕಾಯಿ ಬಿಡಿಸೋಣ. ನೋಡಿ, ಇವತ್ತು ಹೊಸ ವರ್ಷ. ಇವತ್ತು ಕೂಡ ನಮ್ಮ ಕೆಲಸ ಇದೆ. ಇವತ್ತೇನಾನ ಹೊಸ ವರ್ಷ ಮನೆಯಲ್ಲಿ ವೆರೈಟಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಮತ್ತು ಅಲ್ಲಿ ಓಡಾಡ್ಕೊಂಡಿದ್ರೆ ಕೆಲಸ ಪೆಂಡಿಂಗ್ ನಿಂತೋಗುತ್ತೆ. ಹಾಗಾಗಿ ಹೊಸ ವರ್ಷ ಪೂರ್ತಿ ನಾನು ಕಾಯ್ಕೊಳ್ಬೇಕು ಅಂದ್ಬಿಟ್ಟು ಇವತ್ತೇ ವರ್ಷ ದಿನ ಕಾಯ್ಕೊಳ್ತಾ ಇದ್ದೀವಿ ಕಣ್ರಿ. ಬನ್ನಿ, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕು, ಬೆಳೆಸ್ಬೇಕಂತ ಏನೋ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ನೋಡ್ತಾವ್ರಿರಲ್ಲ ಒಂದೇ ಒಂದು ಲೈಕ್ ಮಾಡಿ ಸಾಕು. ಈಗ ಇದರಲ್ಲಿ ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ. ಹಾಗಲ ಗಿಡದಲ್ಲೆಲ್ಲ ಆಯಿತು. ಏನಂದರೆ ಹಾಗಲ ಗಿಡಕ್ಕಿಂತ ಈ ಗಿಡದಲ್ಲಿ ಚೆನ್ನಾಗಿ ಬಿಡಿಸ್ಬೋದು, ಯಾಕಂದರೆ ಮಿಶ್ರ ಬೆಳೆ ಇಲ್ಲ. ಬರೀ ತೊಂಡೆಕಾಯಿ ಎಲ್ಲ ಬಿಡಿಸಿ ಈ ಥರ ಬೇಸನ್ಗಳಿಗೆ ಹಾಕ್ಕೊತಾ ಇರಬೇಕು, ಹಾಕ್ಕೊತಾ ಇರ್ಬೋದು ಕಣ್ರಿ. ಏನಂದರೆ ಎರಡು ಕೈಯಲ್ಲೂ ಕೈ ಆಡಿಸ್ಬೋದು. ಕಾಯಿಗಳು ತುಂಬ ಚೆನ್ನಾಗಿ ಇರ್ತವೆ ಇದರಲ್ಲಿ. ಹಾಗಾಗಿ ಏನು ಟೆನ್ಷನ್ ಇಲ್ದಿರ ಕೀಳ್ಬೋದು. ಹಾಗಲ ಗಿಡದಲ್ಲಿ ಅಂದರೆ ಹಾಗಲ ಗಿಡ ಇದೆ, ಈ ಕಡೆ ಹಾಗಲ ಗಿಡನೇ ಜಾಸ್ತಿ ಕವರ್ ಆಗಿದೆ. ತೊಂಡೆ ಗಿಡ ಎಲ್ಲ ಒಂದೊಂದಿರೋದು ಕಾಯಿಗಳು, ಅದನ್ನು ಬಿಡಿಸೋಕೆ ಸ್ವಲ್ಪ ಲೇಟ್ ಆಗುತ್ತೆ. ಇದರಲ್ಲಿ ಹಂಗೇನಿಲ್ಲ, ಎರಡು ಕೈಯಲ್ಲೂ ಬಿಡಿಸಿ ಹಾಕೊತಾ ಇರ್ಬೋದು. ನೋಡಿ, ಆ ಥರ ಹಾಲು ಕರೆದಂಗೆ ಎರಡು ಕೈಯಲ್ಲೂ ಕೀಳ್ತಾ ಇರ್ಬೋದು. ಈಗ ಸಮಯ ಬಂದು 11:15 ಈಗ ಊಟ ಮಾಡ್ತಾ ಇದ್ದೀವಿ ಕಣ್ರಿ. ಊಟ ಮಾಡೋಕ್ಕೆ ಬಂದರೆ ಹೊಟ್ಟೆ ಶಾನೆ ಹಸಿತೈತೆ, ಹಾಗಾಗಿ ಊಟ ಮಾಡೋಕ್ಕೆ ಬಂದ್ರಿ. ಪ್ರೇಮಕ್ನವ್ರೇ ಏನು ಮಾಡ್ತಾಯಿದ್ದೀರಾ? ಊಟ ಹಾಕ್ತಾಯಿದ್ದಾರೆ ನಮ್ಮ ಮಮ್ಮಿ. ಇವತ್ತೇನು ನಮ್ಮ ಮನೇಲಿ ಸ್ಪೆಷಲ್ ಅಂತ ಬನ್ನಿ ನೋಡೋಣ. ಏನು ಸ್ಪೆಷಲ್ಲು ಪ್ರೇಮಕ್ಕ? ಅನ್ನ, ಕಾಳು, ಹುಳಿ ಸಾರು ಮತ್ತು ನಂಚ್ಕೊಳಕ್ಕೆ ಚೋಚೋ. ಇವತ್ತು ಯಾಕೋ ಚೋಚ ನಂಚ್ಕೊಳಕ್ಕೆ ತಗೊಬರೋಣ ಅಂತ ತಗೊಬಂದಿದ್ದೀನಿ. ಒಂದು 20 ರೂಪಾಯಿಗೆ ಇಷ್ಟು ಕೊಟ್ಟಿದ್ದಾರೆ ಚೋಚೋ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತು ನಮ್ಮ ಮನೇಲಿ ಏನಪ್ಪ ಅಂತೇಳಿದ್ರೆ ತೊಗರಿಕಾಯಿ ಅಂತೀನಿ, ಅವರೆಕಾಳು ಹುಳಿ ಮಾಡಿದ್ದಾರೆ. ಹಾಗೆ ನಂಚ್ಕೊಳಕ್ಕೆ ಚೋಚೋ ಕೂಡ ಇದೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನೋಡಿ, ಅದು ನಮ್ಮದು ಟಿ ಸಿ ಆಲ್ಮೋಸ್ಟ್ ನ್ಯೂಟ್ರಲ್ ಸರಿಯಾಗಿ ಬರ್ತಾಯಿಲ್ಲ, ಪೀಸ್ ಸರಿಯಾಗಿ ನಿಲ್ತಾ ಇಲ್ಲ, ಹೋಗಿ ಇರ್ತೈತೆ. ಹಾಗಾಗಿ ಈ ಸಂಪಲ್ಲಿ ನೀರನ್ನ ಮುಕ್ಕೊಂಡು ಬಿಂದಿಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ನೀರು ಯಾಕೆ. ಜೊತೆಗೆ ಅಪಯಣ್ಣ ಬೇರೆ ಬರ್ತಾಯಿತ್ತು ಅಲ್ಲಿ. ಆ ಎಣ್ಣನ ಹೇಳಿದ್ದು, ಅದಕ್ಕೆ ಒಂದು ಬಿಂದಿಗೆ ಉಯ್ದಿದ್ದೀನಿ. ಇನ್ನೊಂದು ಬಿಂದಿಗೆ ಉಯ್ಯೋಕ್ಕೆ ಹೋಗ್ತಾ ಇದ್ದೀನಿ. ಈ ಥರ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ವೈರ್ ಹೋಗೈತೆ. ಹಾಗಾಗಿ ನ್ಯೂಟ್ರಲ್ಗೆ ತ್ಯಾಮ ಇಲ್ಲ ಅಂತ ಹೋಗ್ತಾ ಇದ್ದೀನಿ. ಅಣ್ಣ, 2 ಬಿಂದಿಗೆ ಒಯ್ದಿದ್ದೀನಿ ಸಾಕಾ? ಅಪ್ಪಯ್ಯಣ್ಣ, 2 ಬಿಂದಿಗೆ ಒಯ್ದಿದ್ದೀನಿ. ಹಾಂ, 2 ಬಿಂದಿಗೆ ಒಯ್ದಿದ್ದೀನಿ. 2 ಬಿಂದಿಗೆ ತಾನು ಹೇಳಿದ್ದೀನಿ. ಇನ್ನೆಲ್ಲಿ ಹೋಗಿರೋದು ಇದು? ನೋಡೋಣ, ಇಲ್ಲೇ ಐತೆ ವೈರ. ಯಾವುದಕ್ಕ? ಇವಾಗ ಅಲ್ಲೇ ತಾನು ಹೋಯ್ತಿರೋದು, ಅಷ್ಟಾಗಲೇ ತ್ಯಾಮಕೈತೆ. ಜಿಮ್ಗಿ ಮಂದಿಲ್ಲ. ಹಾಂ, ಯೂಟ್ಯೂಬಲ್ಲಿ ಹಾಕಕ್ಕ. ಯೂಟ್ಯೂಬಲ್ಲಿ ಬರ್ತೀಯ ಗೊತ್ತಾ?
ಇನ್ನೇನು ಲೈನ್ ಮ್ಯಾನ್ಗಳು ಅವರು ಫೋನ್ ಮಾಡ್ರೆ ಬಂದಿಲ್ಲ ಇನ್ನೇನು ಮಾಡೋಕ್ಕತ್ತದ ನಾವು. ಇನ್ನೊಂದು ಮಕ್ಳು ಕೊಡೋದೇ ಯಾವುದೋ 3 ಅವರ್, ಅದ್ರಾಗ ಈ ಬಾಳುಗಳು ನಮ್ಮದು ಏನು ಮಾಡೋದು. ಫೋನ್ ಮಾಡಿದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ. ಅಂದರೆ ಆ ಥರ ನೀರು ಹಟ್ಬಿಟ್ಟು ಬಂದಿದ್ದಕ್ಕೂ ಅರ್ಥಿಂಗ್ ಇವಾಗ ಅರ್ಥಿಂಗ್ ಚೆನ್ನಾಗಿ ಬರ್ತಾಯಿದೆ ಮತ್ತು ಮೋಟ್ರು ಕೂಡ ಓಡ್ತಾ ಇದೆ ಕಣ್ರಿ. ಏನಪ್ಪ ಲೈನ್ ಮ್ಯಾನ್ ಇಲ್ದಿರ ಇವರೇ ಕೆಲಸಗಳು ಮಾಡ್ತಾಯಿದ್ದಾರೆ ಅಂದ್ಕೊಂಡ್ರೆ ಆಲ್ಮೋಸ್ಟ್ ಏನಂದರೆ ಲೈನ್ ಮ್ಯಾನ್ಗೆ ಫೋನ್ ಮಾಡಿದ್ರಿ. ಆ ಲೈನ್ ಮ್ಯಾನ್ ನೋಡಿದ್ರೆ ನಾನು ಚಿಂತಾಮಣಿನಲ್ಲಿದ್ದೀನಿ, ಟಿ ಸಿ ಎತ್ಕೊಬರೋಕೆ ಹೋಗಿದ್ದೀನಿ, ಹಾಗಾಗಿ ನಾನು ಬರೋಕ್ಕಾಗಲ್ಲ, ಇನ್ನೂ ತಡ ಆಗುತ್ತೆ, ನಿಮ್ಗೇನಾನ ಅರ್ಜೆಂಟ್ ಬೇಕಾದರೆ ಮೇಲೆ ಇರೋ ಜಂಪುಗಳು ತೆಗ್ದಾಕಿ ಕೆಳಗಡೆ ನೀರು ಒಯ್ಯಿರಿ, ಅರ್ಥಿಂಗ್ ಚೆನ್ನಾಗಿ ಬರ್ತೈತೆ, ಅದಾದಮೇಲೆ ಜಂಪ್ ಹಾಕ್ರಿ, ಅದಾದಮೇಲೆ ಯಾವ ಫೀಸ್ಗಳು ಕೂಡ ಹೋಗೋದಿಲ್ಲ, ಆರಾಮಾಗಿ ಬರುತ್ತೆ ಅಂತ ಹೇಳಿದ್ರು. ಇನ್ನು ನಮಗೂ 24 ಅವರ್ಸ್ ಕರೆಂಟ್ ಇಲ್ಲ. ನೈಟ್ ಬಂದು ಒಂದು 3 ಅವರ್ ಕೊಡ್ತಾರೆ, ಡೇ ಬಂದು 4 ಅವರ್ ಕೊಡ್ತಾರೆ. ಆಲ್ರೆಡಿ 2 ಅವರ್ ಹೋಗಿ ಆಗೋಗಿತ್ತು ಆಲ್ಮೋಸ್ಟ್. ಇನ್ನು 2 ಅವರ್ ಆಗಾದರೂ ಸ್ವಲ್ಪ ಮೋಟ್ರ್ಗಳು ಓಡಲಿ, ತೋಟಗಳು ಹರಿಲಿ, ಇಲ್ಲ ತೋಟಗಳು ಒಣಗುತ್ತೆ ಅಂದ್ಬಿಟ್ಟು ನಾವೇ ಆ ಕೆಲಸಗಳು ಮಾಡಿದ್ರಿ ಕಣ್ರಿ. ಓಕೆ, ಏನೋ ಮಾಡಬೇಕಲ್ಲ, ಅಂದರೆ ರೈತರಂದರೆ ಎಲ್ಲ ಕೆಲಸ ಕಲ್ತಿರ್ಬೇಕು, ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇರಬೇಕು. ಆಗಿದ್ರೆ ಮಾತ್ರ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ, ಅಂದರೆ ವ್ಯವಸಾಯ ಅಂತೂ ಮಾಡೋಕ್ಕೆ ಆಗೋದಿಲ್ಲ. ಇವಾಗ ಏನಪ್ಪ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಮಾಮೂಲಿ ಕಣ್ರಿ, ತೊಂಡೆಕಾಯಿ ಕೀಳೋಕ್ಕೆ ಬಂದಿದ್ದೀವಿ ಸಂಜೆ. ಏನಂದರೆ ಅಲ್ಲಿ ಮೂಟೆ ಕಾಣಿಸ್ತಿದ್ದಿಲ್ಲ ನಿಮಗೆ, ಅಷ್ಟು ಕಿತ್ತಿದ್ದೀವಿ. ಇಷ್ಟು ತೋಟ ಖಾಲಿ ಮಾಡಿದ್ದೀವಿ, ಸುಮಾರು ಒಂದು ಅರ್ಧ ತೋಟ ಖಾಲಿ ಮಾಡಿದ್ದೀವಿ, ಇನ್ನು ಅರ್ಧ ಇದಿದೆ. ಇವಾಗ ಈ ಸಾಲುಗಳು ಒಂದೊಂದು ಸ್ವಲ್ಪ ಮುಂದೆ ಹೋಗ್ತೀವಿ, ಅದಾದಮೇಲೆ ಬೆಳಗ್ಗೆ ಬಂದು ಮತ್ತೆ ಕೀಳಬೇಕು. ನಾಳೆ ಏನಿದ್ರು ಕೂಡ ಇದು ಮುಗಿಸಾಕ್ಬಿಡ್ಬೇಕು, ಯಾಕಂತೇಳಿದ್ರೆ ನಾಳಿದ್ದು ಬಂದು ಶನಿವಾರ, ಕರೆಂಟ್ ಅಂತೀನಿ, ಸಾರಿ, ಗಾಡಿಗಳಿರಲ್ಲ. ಹಾಗಾಗಿ ನಾಳೆಗೆ ಈ ತೋಟ ಮುಗಿಸ್ಬೇಕು, ತೊಂಡೆಕಾಯಿ ಕೀಳೋದು. ಆ ಸಾಲು ಬಂದೆ ನಮ್ಮ ಅಮ್ಮಂದ. ಪ್ರೇಮಕ, ವಾವ್, ಏನು ಲುಕ್ಕು, ಅತ್ತೇರಿಕೆ ಸೂಪರಾಗಿ ಸ್ಮೆಲ್ ಕೊಡ್ತೀಯ. ಏನಂದರೆ ಆ ಸಾಲು ಬಂದು ನಮ್ಮ ಅಮ್ಮಂದ, ಈ ಸಾಲು ಬಂದು ನಂದು ಕಣ್ರಿ. ಓಕೆ, ಇದು ಕಾಲಾಗಿದೆ, ಸಮಯ ಬಂದು ಇನ್ನು ಸ್ವಲ್ಪ ಹೊತ್ತು ಕತ್ಲಾಗೋತೈತೆ, ಅಷ್ಟೊಕ್ಕ ಸ್ವಲ್ಪ ಬಿಡಿಸ್ಬಿಡೋಣ ಕಾಯಿ. ಇಷ್ಟೊತ್ತು ಗಂಟ ತೊಂಡೆಕಾಯಿ ಬಿಡಿಸ್ಕೊಂಡಿದ್ದ ಆಯಿತು, ಇನ್ನು ಕತ್ಲಾಗ್ತಾ ಬಂತು. ಇನ್ನೂ ಸ್ವಲ್ಪ ಬೆಳಕಿದ್ರೆ ಇನ್ನೂ ಕೀಳ್ಬೋದಿತ್ತು, ಆದರೆ ಏನು ಮಾಡೋದು, ಕತ್ಲಾಗ್ತಾ ಬಂತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತು ಬೆಳಗಿಂದ ಸಂಜೆವರೆಗೂ ನಾನು, ಈ ಕಡೆ ನಮ್ಮಮ್ಮ ಇಬ್ಬರು ಏನೆಲ್ಲ ಮಾಡ್ದಬ್ಬಾಕಿದ್ದೀವಿ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ, ಹಾಲ್ ಅಂತ ಕೊಡ್ರಿ. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ, ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಲೈಫಲ್ಲಿ 2025ರಲ್ಲಿ ಏನೇನೋ ಏನೇನೋ ಕೆಟ್ಟ ಗಳಿಗೆಯನ್ನು ನಡೆದೋಗಿತ್ತ ಅದೆಲ್ಲ ಈ ವರ್ಷನೇ ಸ್ಟಾಪ್ ಆಗಲಿ, ನಮಗೂ ಸ್ಟಾಪ್ ಆಗಲಿ, ನಿಮಗೂ ಸ್ಟಾಪ್ ಆಗಲಿ. ಈ ವರ್ಷ 2026 ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ದೇವ್ರನ್ನ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಾನು ಸಿಗ್ತೀನಿ.